ಪೀಪಲ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾಗ ಚೆನ್ನಾಗಿರೋ GPU. ನಾನು ಇಲ್ಲಿ ಬಂದಿದ್ದೀನಪ್ಪ ಅಂತಂದರೆ ಇವಾಗ ಶನಿ ಮಹಾತ್ಮ ದೇವಸ್ಥಾನ ಇಲ್ಲೇ ವಿಜಯನಗರಲ್ಲಿರೋದು. ಇಲ್ಲಿ ಯಾರೆಲ್ಲ ಲೊಕೇಟ್ ಆಗಿದ್ದೀರೋ ಅವರೆಲ್ಲ ನೋಡಿ ಗೆಸ್ ಮಾಡಿ ನೋಡೋಣ ಯಾವ ದೇವಸ್ಥಾನ ಅಂತ ಅಂದ್ಬಿಟ್ಟು ಹಂಗೆ ನೋಡ್ತಾ ಇರ್ರಿ. ಇದಾದಮೇಲೆ ನಾವು ಬಂಡಿ ಮಕ್ಕಳಮ್ಮಗೆ ಹೋಗ್ತೀವಿ. ಹಂಗೆ ನೋಡ್ತಾ ಇರಿ ಫ್ರೆಂಡ್ಸ್. ಹಂಗೆ ಕಾಲಿಡ್ತಾ ಇದ್ದಂಗೆ ಫುಲ್ಲು ಜೋರು ಮಳೆ ಬಂದ್ಬಿಡ್ತು, ಯಾಕೋ ಗೊತ್ತಿಲ್ಲ. ಆಗತ್ತೋ ಆಗಲ್ವೋ ಏನು ಬಂಡಿ ಮಕ್ಕಳಮ್ಮಗೆ ಹೋಗೋಕ್ಕೆ ಅಂದ್ಕೊಂಡು ಹೋದೆ. ಸರಿ ಅಂದ್ಬಿಟ್ಟು ಒಂದು ದರ್ಶನ ಮಾಡಿಕೊಂಡೆ ಗೈಸ್. ಜನನೂ ಅಷ್ಟೇನಿರಲಿಲ್ಲ. ಹಂಗಿದ್ರು ನಮಗೂ ಅದೇ ಬೇಕಾಗಿತ್ತು, ಜನ ಇರಬಾರ್ದಾಗಿತ್ತು. ಹಾಗೆ ಯಾಕಂದರೆ ಅಲ್ಲೂ ಹೋಗ್ಬೇಕಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಲೇಟಾಗಿತ್ತು ಬಿಟ್ಟಿತ್ತು. ಅದಕ್ಕೇ ಹಂಗೆ ಆಯಿತು. ಆದರೆ ಜೋರು ಮಳೆ ಬಂದ್ಬಿಡ್ತು ಸ್ವಲ್ಪ. ಸರಿ ಬಂದರೆ ಬರಲಿ, ಅದೆಲ್ಲ ದೇವ್ರದ್ದು, ನಾವೇನು ಮಾಡೋಕ್ಕಾಗಲ್ಲ. ಬರೋದು ಬರಲಿ, ಸರಿ ನಾವು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿಕೊಂಡು ಹೋದೆ. 15 ನಿಮಿಷ ಹಂಗೆ ಮಳೆ ನಿಂತೋಯ್ತು. ಸ್ವಲ್ಪ ತಾಗಿದ ತಕ್ಷಣ ಮಳೆ ನಿಂತೋಯ್ತು. ಹಂಗೂ ಖುಷಿ ಆಯಿತು. ಸರಿ ಹೋಗೋಣ ಅಂತ ಸರಿ ಹೋಗೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದ್ರೆ ಗೈಸ್ ಕೊನೆಗೂ ಬಂಡಿ ಮಕ್ಕಳಮ್ಮ ಗೈಸ್ ಆಯಿತು. ಕೊನೆಗೂ ಅಲ್ಲೆಲ್ಲ ನೋಡಿದ್ರಲ್ಲ ನೀವೇನೆ. ಇವಾಗ ಬಂದಿರೋದು ನಾವೆಲ್ಲಿ ಅಂತಂದರೆ ಶ್ರೀ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಂಗೆ ಒಂದು ದರ್ಶನ ಮಾಡಿಸ್ಕೊಂಡು ಹೋಗೋಣ ಅಂತ ದರ್ಶನ ಮಾಡಿಕೊಂಡು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಗೈಸ್ ಹಂಗೆ ದರ್ಶನ ಮಾಡ್ತಾ ಸಿಗೋಣ. ಲೈಟ್ ಮನೆಗೆ ಹಸ್ಕೋಣ ಒಳಗೆ ಜನ ಕಮ್ಮಿ ಅವರೆಲ್ಲ ಪರವಾಗಿ. ಕಾಲು ತೊಳೆದ್ಬಿಡ. ಅಬ್ಬಾ ಕಾಲು ತೊಳ್ದು ಕಾಲೆಲ್ಲ ತೊಳ್ಕೊಂಡಾಯ್ತು. ಬನ್ನಿ ಇವಾಗ ಒಳಗೆ ಹೋಗ್ಬಿಟ್ಟು ಆದರೆ ದರ್ಶನ ಮಾಡಿಸ್ತೀನಿ. ನೋಡೋಣ ಬನ್ನಿ. ಹೋಸಲಿ ಬಂದಾಗ ಬಿಟ್ಟಿರಲಿಲ್ಲ, ಅದಕ್ಕೆ ಸರಿ ನೋಡೋಣ ಟ್ರೈ ಮಾಡೋಣ. ಓ ಜನ ಇಲ್ಲ ಗುರು, ಬೇಗ ದರ್ಶನ ಆಗತ್ತೆ ಅನ್ಸತ್ತೆ. ಜನನೇ ಇಲ್ಲ, ಪರವಾಗಿಲ್ಲ, ಬೇಗ ದರ್ಶನ ಆಗ್ಬಿಡತ್ತೆ. ಬನ್ನಿ ಹೋಣ. ಹೋದ್ಸಲಿ ನಾವು ಬಂದಾಗ ಅಲ್ಲಿಂದ ಬಂದಿದ್ರಿ, ಫುಲ್ಲು 3/4 ಗಂಟೆ ಕಾಯ್ಕೊಂಡು. ಇವಾಗ ಇಲ್ಲೇ ಬಿಟ್ಬಿಟ್ಟವ್ರು ಅರ್ಧದಿಂದನೇ. ಬನ್ನಿ ಹೋಣ. ನೋಡಿ ಗೈಸ್, ಪೊಲಿಟಿಷಿಯನ್ ಅವರು ಸೆಲೆಬ್ರಿಟಿ ಬಂದಿರೋ ಫೋಟೋ ಹಾಕವ್ರೆ. ಲೈನಿಗೂ ಅದೇ ಹಾಕ್ಬಿಟ್ಟವ್ರೆ, ತುಲಾಭಾರ. ಅಲ್ಲಿ ಲೈನಿಗೂ ಎಲ್ಲ ಭಕ್ತಾದಿಗಳು ಬನ್ನಿ ಗೈಸ್. ಕೇಳಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ ನೋಡಿ, ಪೇಂಟಿಂಗ್ ಮಾಡವ್ರೆ. ಕಾಲೇನು ಅದು ಬಾಲ ತೀರ್ತಾ ಇಲ್ಲ ಇಕ್ಕವ್ರೆ. ಬನ್ನಿ ಅಷ್ಟೆ, ಬಾ ತೀರ್ಥ ಇಸ್ಕೊಳ್ಳಿ. ಬಿಡುಗಡ ಇದು ಪ್ರಸಾದಕ್ಕೆ ರೆಡಿ ಮಾಡ್ತಾ ಇರೋದು. ಅದೇ ಗೈಸ್, ನೀವು ನೋಡ್ದಂಗೆ ಬಂಡಿ ಮಕ್ಕಳಮ್ಮ ದರ್ಶನ ಎಲ್ಲ ಆಯ್ತು. ಒಂದ್ ಸ್ವಲ್ಪ ಇದು ಏನೋ ಫ್ರೀ ಆಗಿತ್ತು, ನಮಗೂ ಖುಷಿ ಆಯ್ತು. ಅಷ್ಟೊಂದು ರಶ್ ಇರ್ಲಿಲ್ಲ. ಸರಿ ಅನ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬಂದ್ರೆ ಪ್ರಸಾದ ಇನ್ನ ಮಾಡ್ತಾ ಇದ್ರು ರೆಡಿ.
ಸರಿ ದರ್ಶನ ಆದ್ರೂ ಆಯ್ತಲ್ಲ ಬೇಗ. ನೋಡಿ ಗೈಸ್, ಬಂದಿದೆ ನಮ್ಮ ದೋಸೆ. ಸ್ಪೆಷಲ್ ದೋಸೆ ಅಂತೆ ಇವತ್ತಿಂದು. ಏನೋ ವೆಜಿಟೇಬಲ್ ದೋಸೆ ಅಂತ ಹಾಕಿದ್ರು. ಅದೇ ತರಕಾರಿ, ಕ್ಯಾರೆಟ್, ಏನೋ ಎಲೆಕೋಸು ಒಂಚೂರು ಕಾಣಿಸ್ತಾ ಇದೆ. ಎಲೆಕೋಸು, ಬಟಾಣಿನ ಇಲ್ಲ, ಬಟಾಣಿ ಹಾಕಿಲ್ಲ. ಅದೇ ಕ್ಯಾರೆಟು, ಈರುಳ್ಳಿ, ಎಲೆಕೋಸು ಮತ್ತು ಬೀನ್ಸು, ಬೆಣ್ಣೆ ಹಾಕೋರೆ, ಚಟ್ನಿ, ಸಾಗು ಕೊಟ್ಟವ್ರೆ. ತಿನ್ಬಿಟ್ಟು ಹೇಳ್ತೀನಿ ಬನ್ನಿ ಹೆಂಗೈತೆ ನೋಡೋಣ. ಫಸ್ಟ್ ಬೈಟ್ ನೋಡಿ, ಸ್ವಲ್ಪ ಸುಮ್ಮನೆ ನಿಮ್ಮ ಟೇಸ್ಟ್ ನೋಡೋಕ್ಕೋಸ್ಕರ ಚಟ್ನಿ. ಅದು ಹೆಂಗಿದೆ ಗೊತ್ತಾ, ನನಗನ್ನಿಸ್ತಾ ಇರೋದು ಒಂಥರ ಗೋಬಿ ಮಂಚೂರಿ ಫಿಲ್ ಥರ ಐತೆ. ಅದೇ ಎಲೆಕೋಸು ಹಾಕೋರಲ್ಲ, ಅದಕ್ಕೆ ಇನ್ನೊಂದು ಬೈಟ್ ತಗೊಳ್ಳೋ ಅಂತೇಳಿ ಫಸ್ಟ್ ಬೈಟಲ್ಲಿ ಒಂಥರ ಗೋಬಿ ಮಂಚೂರಿ ಥರ ಬಂತು ಫ್ಲೇವರು. ಇವಾಗ ಸಾಗೋಲ್ ನೋಡ. ಅದೇ ಒಂಥರ ಪಿಜ್ಜಾ ಟೈಪ್ ಥರ ಐತೆ. ಪಿಜ್ಜಾ ಟೈಪ್ ಥರ ಇದ್ರೂ ಬರೀ ತರಕಾರಿ ಹಾಕಿರೋದ್ರಿಂದ ಹೆಲ್ತಿನೂ ಇರುತ್ತೆ. ಚೆನ್ನಾಗೈತೆ, ಪರವಾಗಿಲ್ಲ. ಪ್ರೈಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಆಯಿತು ಗೈಸ್. 100 ರೂಪಾಯಿ ಒಂದು ದೋಸೆ ಇದು. ಅದೊಂದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಅದು ಬಿಟ್ಟರೆ ಎಲ್ಲ ಓಕೆ, ಚೆನ್ನಾಗಿದೆ. ಇವಾಗ ನಾನು ಭಯ್ಯಂಗೆ ಕೊಡ್ತೀನಿ. ಅವರು ತಿನ್ಬಿಟ್ಟು ನೋಡೋಣ ಅವ್ರಿಗೇನು ಅನ್ಸತ್ತೆ ಅಂತ ಬಂದು. ದೋಸೆ ಇದ್ದಂಗೆ ಇದೆ. ಓಕೆ.